ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿ ದಾಂಧಲೆ ಎಬ್ಬಿಸಿದವರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಕ್ಕೆ ಒಂದು ಸಮುದಾಯವನ್ನ ಕೆರಳಿಸಿದ ಪೋಸ್ಟ್ ಮಾಡಿದ ಆರೋಪಿಯನ್ನ ಪೊಲೀಸರು ಬಂಧಿಸಿದರು. ಆತನನ್ನು ವಶಕ್ಕೆ ನೀಡುವಂತೆ 200 ಜನ ಠಾಣೆ ಬಳಿ ಬಂದು ಆರೋಪಿಯನ್ನ ಗಲಾಟೆ ಮಾಡಿ ಕಲ್ಲು ತೂರಿದ್ದಾರೆ. ಆಗ ಪೊಲೀಸರು ಅಶ್ರುವಾಯು ಸಿಡಿಸಿ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದಾರೆ. ಕಲ್ಲು ತೂರಾಟ ನಡೆಸಿ ದಾಂಧಲೆ ಎಬ್ಬಿಸಿದವರನ್ನ ಬಂಧಿಸಿ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿದ್ದೇನೆ ಎಂದರು. ಈ ಘಟನೆಯಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಎಂಬುದನ್ನು ನಾವು ನಿರ್ಧಾರ ಮಾಡಲು ಆಗುವುದಿಲ್ಲ. ಪೊಲೀಸರು ಕಾನೂನು ಪ್ರಕಾರ ಮಾಡುತ್ತಾರೆ. ತಪ್ಪು ಮಾಡಿದರೆ ಪೊಲೀಸರ ಮೇಲೂ ಕ್ರಮ ತೆಗೆದುಕೊಳ್ಳುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ PSIಗಳನ್ನ ಅಮಾನತು ಮಾಡಲಾಗಿದೆ. ಪೊಲೀಸರ ಮೇಲೂ ಕ್ರಮ ಜರುಗಿಸಲಾಗಿದೆ. ಈಗಾಗಲೇ ADGP ಸ್ಥಳಕ್ಕೆ ಹೋಗಿದ್ದಾರೆ ಎಂದು ಹೇಳಿದರು. DG ಕೂಡ ಕಂಪ್ಲೇಂಟ್ ಕೊಡಲಿ, ಅದು ಸ್ಪೆಸಿಫಿಕ್ ಆಗಿ ಎಲ್ಲಿ ದೌರ್ಜನ್ಯ ಆಗಿದೆ, ಯಾವುದು ದೌರ್ಜನ್ಯ ಆಗಿದೆ ಅದನ್ನೆಲ್ಲ ಸ್ಪೆಸಿಫಿಕ್ ಆಗಿ ಹೇಳಿದರೆ, ಸುಮ್ಮನೆ ಗಾಳಿನಲ್ಲಿ ಗುಂಡೊಡೆಯೋ ಬದಲು ನಮಗೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅದ್ರ ಬಗ್ಗೆ ನಾವು ತನಿಖೆ ಮಾಡೋದಿದ್ರೆ ಮಾಡ್ತೀವಿ, ಪರಿಶೀಲನೆ ಮಾಡೋದಿದ್ರೆ ಮಾಡ್ತೀವಿ, ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಸುಮ್ಮನೆ ದೌರ್ಜನ್ಯ ಮಾಡ್ತಿದ್ದಾರೆ ಅದು ಅಂತ ಹೇಳಿ ಗಾಳಿಗೆ ಗುಂಡು ಹೊಡೆದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಖರ್ಗೆ ಅವರು ಸರ್ 2-3 ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಆಗಿದೆ. ಇನ್ನೂ 2-3 ರಾಜ್ಯಗಳ ಸಿದ್ದರಾಮಯ್ಯ ಅವರು 5 ವರ್ಷ CM ಆಗಿರ್ತಾರೆ ಅಂತಾನೆ ನಾವೆಲ್ಲ ಭಾವಿಸಿದ್ದೇವೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸದಾಶಿವನಗರದ ನಿವಾಸದ ಬಳಿ ಮಾತನಾಡಿದ ಅವರು, ದೀರ್ಘಾವಧಿ CM ಎಂಬ ದಾಖಲೆ ಮಾಡುವ ಸಿದ್ದರಾಮಯ್ಯ ಅವರ ಇಚ್ಛೆ ವಿಚಾರವಾಗಿ ಪ್ರತಿಕ್ರಿಯಿಸುತ್ತಾ, ಮುಖ್ಯಮಂತ್ರಿಗಳು ದೀರ್ಘಾವಧಿ CM ಆಗಲೆಂದು ನಾನು ಹಾರೈಸುತ್ತೇನೆ. ಅವರು ಈ 5 ವರ್ಷ ಆಡಳಿತ ಪೂರ್ಣಗೊಳಿಸಿದರೆ ಸಹಜವಾಗಿ ಅದು ದಾಖಲೆ ಆಗಲಿದೆ. ಶಾಸಕರು CLP ನಾಯಕರಾಗಿ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಮಗೆ ಹೈಕಮಾಂಡ್ ಅವರು 2.5 ವರ್ಷ ಅಧಿಕಾರ ಅಂತಾನೂ ಹೇಳಿರಲಿಲ್ಲ. ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯ 5 ವರ್ಷ CM ಆಗಿರ್ತಾರೆ ಅಂತಾನೆ ಭಾವಿಸಿದ್ದೆವು ಎಂದರು. CM ಆಗುವ ಆ ಮೂಲಕ ದಾಖಲೆ ಬರೆಯುವ ಇಚ್ಛೆ ಇದೆ ಅಂತ ನಿನ್ನೆ ಯಾರು CM ಅವರ ಅರಸು ಅವ್ರಿಗಿಂತಲೂ ಹೆಚ್ಚು ಅವಧಿಯ CM ಆಗುವ ದಾಖಲೆ ಮಾಡೋ ಇಚ್ಛೆ ಇದೆ ಅಂತ. ಇಲ್ಲ, ಈಗ ನಾನು ಕೂಡ ಮೊನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು ಮಾನ್ಯ ಸಿದ್ದರಾಮಯ್ಯ. ಆ ಸಂದರ್ಭದಲ್ಲಿ ನಮ್ಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿದ್ರು. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಿ, ಆ ರೀತಿ ಹಾರೈಸ್ತೇನೆ. ಶಿರಾ ತಾಲೂಕಿನ ಡ್ಯಾಗೇರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಯರವರಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಅಂಜನಪ್ಪ ಉದ್ಘಾಟಿಸಿದರು. 2025ನೇ ಸಾಲಿನ ಕಲಿಕಾ ಹಬ್ಬವನ್ನು ಸಂಪನ್ನಗೊಳಿಸೋದಕ್ಕೆ ಒಂದು ಕಾರಣಕರ್ತರಾಗ್ತೀರಿ ಅಂತ ಹೇಳ್ಬಿಟ್ಟು ಭಾವಿಸ್ತಾ, ಈ ಅವರು ಸಹ ಹಾಗೆ ಸದಸ್ಯರಾದಂತಹ ಜಯಣ್ಣ ಉತ್ಪಾದಕ ಸಂಘದ ಅಧ್ಯಕ್ಷರು ರಾಧಮ್ಮ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು, ಸೊ ಕೆಲವು ಕಾರಣಗಳಿಂದ ಬಂದಿಲ್ಲ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸುರೇಶ್ ಬಾಬು ಸರ್. ನಂತರ ಮಾತನಾಡಿದ ಅವರು, ಶಾಲೆಗಳಲ್ಲಿ ಇಂತಹ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮಗಳು ನಡೆಯುವುದರಿಂದ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿ ಹೆಚ್ಚಾಗುತ್ತದೆ ಎಂದರು. ಎಫೆಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಅಂಶವನ್ನು ತಮ್ಮ ಗಮನಕ್ಕೆ ತರ್ತಾ, ಹಾಗೂ ಕೈ ಬರಹ, ಮುದ್ದಾದಂತಹ ಕೈ ಬರಹ ಯಾರು ಚೆನ್ನಾಗಿ ಬರೀತಾರೆ ನಿಮಗೆ ಒಂದು ಶೀಟ್ ಕೊಡ್ತೀವಿ ಮತ್ತು ಒಂದು ಪ್ಯಾರಾಗ್ರಾಫ್ ಕೊಡ್ತೀವಿ. ಆ ಪ್ಯಾರಾಗ್ರಾಫ್ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ಮುದ್ದಾದಂತಹ ಬರವಣಿಗೆ ಮಾಡಬೇಕಾದ್ರೆ ಕೆಲವು ನಿಯಮಗಳಿರ್ತವೆ. ಏನು
ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ. ನೀವು ಆ ಲೇಖನ ಚಿಹ್ನೆಗಳನ್ನು ಬಳಸ್ಕೊಂಡು ಉತ್ತಮವಾದಂತಹ ದುಂಡಾದಂಥ ಅಕ್ಷರಗಳನ್ನು ಯಾರು ಬರೀತಾರೆ ಅಂತಹವನ್ನು ತೀರ್ಪುಗಾರರು ಆಯ್ಕೆ ಮಾಡ್ತಾರೆ. ಅಂತಹವ್ರಿಗೆ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಇರುತ್ತೆ. ಮತ್ತು ಅದರಲ್ಲಿ ಕ್ಯಾಲಿಗ್ರಫಿ ಅಂತ ಇದೆ, ಅಂದರೆ ಇಂಗ್ಲೀಷಲ್ಲಿ ಕರ್ಸಿವ್ ರೈಟಿಂಗ್ ಅಂತ ಬರುತ್ತೆ. ಆ ಕರ್ಸಿವ್ ರೈಟಿಂಗ್ ಬರೆಯುವಂತಹ ವಿಧಾನ ಯಾರು ಉತ್ತಮವಾಗಿ ಬರೀತಾರೆ ಅವರಿಗೆ ಬಹುಮಾನ ಇರುತ್ತೆ. ನೆಕ್ಸ್ಟು ಟ್ರೆಷರ್ ಅಂಟ್ ಅಂತ, ಅಂದರೆ ಮೆಮೊರಿ ಪರೀಕ್ಷೆಯಲ್ಲಿ ವಸ್ತುಗಳನ್ನು ಇಟ್ಟು ಅದನ್ನು ನೀವು ಲಿಸ್ಟ್ ಮಾಡೋ ಅಂಥದ್ದು. ಅದಾದ ನಂತರ ಸಂತೋಷದಾಯಕ ಗಣಿತ ಅಂತಂದರೆ, ಉದಾಹರಣೆಗೆ ಒಬ್ಬರು ರಾಣಿಯನ್ನು ಆಯ್ಕೆ ಮಾಡಿ ಕೂರಿಸ್ತಾರೆ ನಿಮ್ಮ ಟೀಚರು. ಕೂರಿಸಿ ಅವರು ಬ್ಲ್ಯಾಕ್ ಬೋರ್ಡ್ ಮೇಲೆ ಯಾವುದೋ ಒಂದು ಸಂಖ್ಯೆಯನ್ನು ಬರೆದಿರ್ತಾರೆ. ನಿಮಗೆ ಫ್ಲ್ಯಾಶ್ ಕಾರ್ಡು ಇಟ್ಟಿರ್ತಾರೆ, 1 ರಿಂದ 70 ತನಕ ಸಂಖ್ಯೆ. ಬ್ಲ್ಯಾಕ್ ಬೋರ್ಡ್ ಮೇಲೆ ಒಂದು ಅಂಕೆ ಬರೆದಿರ್ತಾರೆ +1 ಅಂತ. ಅರ್ಥ ಆಗ್ತಾ ಇದಾ? +1 ಅಂತ ಬರೆದಿರ್ತಾರೆ. ರಾಣಿ ನಾನೀಗ 20 ಸೂಚಿಸ್ತೀನಿ ಅಂತ ಹೇಳ್ತಾರೆ. ನೀವು ಆ 20 ಹೇಳಿದಾಗ +1 ಆ್ಯಡ್ ಮಾಡಿ ಸಂಖ್ಯೆಯನ್ನು ತರಬೇಕಾಗುತ್ತೆ. ಯಾವ ಸಂಖ್ಯೆ ತರಬೇಕು? ಈಗ ನಾನು ರಾಣಿ ಅಂದ್ಕೊಳ್ಳಿ, ಬ್ಲ್ಯಾಕ್ ಬೋರ್ಡ್ ಮೇಲೆ 1 ಬರೆದಿದ್ದೀನಿ. ಆ 1 ಸೇರಿ ನೀವು ಮುಂದಿನ ಸಂಖ್ಯೆನ ತರಬೇಕು. ಈಗ ನಾನು ಸಂಖ್ಯೆ 11 ಹೇಳ್ತೀನಿ. ಆಚರಿಸಿರುವ ಉದ್ದೇಶ ಏನಪ್ಪ ಅಂದರೆ, FLN ಸರ್ಕಾರವೇ ಗುರುತಿಸಿರುವಂತೆ FLN ಮಕ್ಕಳನ್ನು ಒಂದು ಕಡೆ ಸೇರಿಸಿ, ಒಂದು ಶಾಲೆಯಲ್ಲಿ ಸೇರಿಸಿ ಅವರ ಒಂದು ಶೈಕ್ಷಣಿಕ ಮಟ್ಟವನ್ನು ಅಳಿಯುವಂಥ ಒಂದು ರೀತಿಯೇ ಈ FLN ಕಾರ್ಯಕ್ರಮದಲ್ಲಿ ಈ ಒಂದು ಕಲಿಕಾ ಹಬ್ಬವನ್ನು ಮಾಡ್ತಾ ಇದ್ದೇವೆ. ಈ ಕಲಿಕಾ ಹಬ್ಬದಲ್ಲಿ ಮಕ್ಕಳು ಮತ್ತೆ ಪುನಶ್ಚೇತನಗೊಳ್ಳಲಿ ಮತ್ತು ಅವರ ಶೈಕ್ಷಣಿಕ ಪ್ರಗತಿ ಉತ್ತುಂಗಕ್ಕೆ ಏರಲಿ ಅಂತ ಹೇಳಿ ಈ ಕಲಿಕಾ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಾವೆಲ್ಲರೂ ಸಹ ಧನ್ಯರು. ಮತ್ತು ಆ ಮಕ್ಕಳು ಮುಖ್ಯವಾಹಿನಿಯಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡಿ ಮತ್ತು ಅವರ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳ್ತಾ FLN ಕಲಿಕಾ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೂಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಫಂಡಮೆಂಟಲ್ ಲಿಟರೇಸಿ ಅಂಡ್ ನ್ಯೂಮರಸಿ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ ಕಲಿಸೋದಾಗಿರುತ್ತೆ ಈ ಕಾರ್ಯಕ್ರಮದ ಉದ್ದೇಶ. ಸೊ ವರ್ಷ ಪೂರ್ತಿ ಏನು ಮಾಡೋದಪ್ಪ ಅಂದರೆ, ನಮ್ಮ ಇಲಾಖೆಯವರು ಇಷ್ಟು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದ ಮಕ್ಕಳಿಗೆ ಇಷ್ಟಿಷ್ಟು ಸಾಮರ್ಥ್ಯವನ್ನು ಕಲಿಸಬೇಕು. ಆ ಕಲಿಸಿರೋ ಮಕ್ಕಳನ್ನ ಇವತ್ತು ಏನು ಮಾಡಬೇಕು, ಅವ್ರಿಗೆ ಪ್ರಶಂಸೆ ಮಾಡಬೇಕು. ಸೊ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಇರ್ತಾರೆ, ಎಲ್ಲ ಥರದವರು ಇರ್ತಾರೆ. 30% ಹಿಡಿದು 90% ಮಕ್ಕಳು ಇರ್ತಾರೆ. ಆ ಮಕ್ಕಳಲ್ಲಿ ಕಲಿಕೆಯಿಂದ ಮಕ್ಕಳಿಗೆ ವಿಶೇಷ ತರಗತಿಗಳು ನಾವು ಶಾಲೆಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ, ಶಿಕ್ಷಕರು ಎಲ್ಲರೂ ಸಹ. ಸೊ ಆ ಕಾರ್ಯಕ್ರಮ ಭಾಗವಹಿಸಿದ ಮಕ್ಕಳಿಗೆ ಅವ್ರ ಅಚೀವ್ಮೆಂಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಮ್ಮ ಘನ ಸರ್ಕಾರ ಹಮ್ಮಿಕೊಂಡು ಇವತ್ತು ನಾವು ಇಡೀ ಕರ್ನಾಟಕದ ಎಲ್ಲ ಕಡೆನೂ ಸಹ ಎಲ್ಲ ಕ್ಲಸ್ಟರ್ಗಳಲ್ಲೂ ಸಹ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಸೊ ಇಲ್ಲಿ ಮುಖ್ಯವಾಗಿ ಏನು ಮಾಡ್ತಾ ಇದೀವಪ್ಪ ಅಂದರೆ, ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಇನ್ನೊಂದು ಸ್ವಲ್ಪ ಹೊತ್ತು 7 ಇದ್ದೀವಿ. ಗಟ್ಟಿ ಓದು ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ನೀವು ಕಥೆ ಹೇಳೋದಾಗಿರ್ಬೋದು, ಆಮೇಲೆ ಏನು ಮತ್ತೆ ರಸಪ್ರಶ್ನೆ ಆಗುತ್ತೆ. ಆಮೇಲೆ ನಿಮಗೆ ಮೆಮೊರಿ ಪರೀಕ್ಷೆ ಏನಪ್ಪ ಅಂದರೆ, ಒಂದು ವಸ್ತುಗಳಿಕ್ಕಿರ್ತೀವಿ, ಆಮೇಲೆ ನೆನೆಸ್ಕೊಂಡು ಬಂದು ಅವ್ರನ್ನ ಪಟ್ಟಿ ಮಾಡೋದಾಗಿರ್ಬೋದು, ಹೌದಲ್ಲ. ಆಮೇಲೆ ನೀವೊಂದು ಕತೆ ಕಟ್ಟೋದು. ಸೊ ಇಲ್ಲೇನಪ್ಪ ಅಂದರೆ, ನಮ್ಮ ಮಕ್ಕಳಲ್ಲಿ ಇರುವಂತಹ ಕೌಶಲ್ಯವನ್ನು ಹೊರತೆಗಿಬೇಕು. ಸೊ ಕಾರ್ಯಕ್ರಮ ಏನಪ್ಪ ಅಂದರೆ, ನಮ್ಮ ಶಾಲೆಯಲ್ಲಿ ನೆನೆಸಿರ್ತಾರಲ್ಲ ಇಷ್ಟು ಜನ ಟೀಚರ್ಸು, ಸೊ ಅವ್ರಿಗೊಂದು ಗುರ್ತು ಮಾಡಿಬಿಟ್ಟು ಮಕ್ಕಳು ಯಾರು ಚೆನ್ನಾಗಿರ್ತಾರೋ ಅವರಿಗೆ ಪ್ರೈಸ್ ಮುಖಾಂತರ ಮಾಡಿದ್ರೆ ಮುಂದೊಂದು ದಿನ ನಿಮ್ಮ ಶಾಲೆಯಲ್ಲಿ ಯಾವುದೇ ಮಕ್ಕಳನ್ನು ಸಹ FLN ಮಕ್ಕಳು ಇರದಂಗೆ ನೋಡಿಕೊಂಡು ಆ ಶಾಲೆಯನ್ನು ಏನು ಮಾಡಬೇಕು, 100% FLN ಸಾಧಿಸಿದ ಶಾಲೆ ಅಂತ ಘೋಷಣೆ ಮಾಡಬೇಕಂತ ನಮ್ಮ ಸರ್ಕಾರ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ಅನುಷ್ಠಾನ ಮಾಡೈತೆ. ಇಂದು ಸಹ ನಮ್ಮ 7 ಕ್ಲಸ್ಟರಲ್ಲಿ ಸಹ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಲ್ಲೆಲ್ಲರೂ ಸಹ ಮಕ್ಕಳು ಚೆನ್ನಾಗಿ ಭಾಗವಹಿಸಿ ನಿಮ್ಮ ಶಾಲೆಗೆ ಮತ್ತು ನೀವು ಚೆನ್ನಾಗಿ ಕಲ್ತಿದಂತ ದೃಢೀಕರಣ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರ್ಕೊಂಡು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಶಶಿಧರ್, ಕ್ಲಸ್ಟರ್ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಶ್ ಬಾಬು, ಸುಬ್ಬರಾಯಪ್ಪ, HG ಮಂಜುನಾಥ್, ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷೆ ರಾಧಮ್ಮ, ಯುವ ಮುಖಂಡ ಚಿರಂಜೀವಿ, ಕಮಲಮ್ಮ ಸೇರಿದಂತೆ ಹಲವಾರು ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುಮಾರು ದಿನಗಳಿಂದ ತಿಪಟೂರಿನ ಬಸವೇಶ್ವರ ನಗರದ ನಿವಾಸಿಗಳನ್ನ ನಿದ್ದೆಗೆಡಿಸಿದ್ದ 2 ಹಾವುಗಳಲ್ಲಿ ಒಂದನ್ನ ಇಂದು ಸೆರೆ ಹಿಡಿಯಲಾಗಿದೆ. ಡಬ್ಬ
ಆಗಾಗ ಹಾವುಗಳು ಕಾಣಿಸಿಕೊಳ್ಳುತ್ತಿದ್ದವು. ಬಸವೇಶ್ವರ ನಗರದ ವಾಸಿಗಳು ಸುಮಾರು ದಿನಗಳಿಂದ ಭಯದ ವಾತಾವರಣದಲ್ಲಿ ಜೀವಿಸುತ್ತಿದ್ದರು. ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು, ವಯೋವೃದ್ಧರು ಇರುವುದರಿಂದ ಆತಂಕ ಇದ್ದೇ ಇರುತ್ತದೆ. ಇಂದು ಬೆಳಗ್ಗೆ ನಗರಸಭೆಯವರು ಸ್ವಚ್ಛತೆ ಮಾಡುವಾಗ ಹಾವು ಕಣ್ಣಿಗೆ ಕಾಣಿಸಿಕೊಂಡಿದೆ. ತಕ್ಷಣ ತಿಪಟೂರು ಹಾವು ತಜ್ಞ ಕೃಷ್ಣ ಅವರಿಗೆ ಕರೆ ಮಾಡಿದ್ದಾರೆ. ನಮ್ಮ ರೋಡಲ್ಲಿ 3 ದಿವಸದಿಂದನೂ ಹಾವು ತುಂಬಾನೇ ಕಾಟ ಕೊಡ್ತಿತ್ತು. ಯಾರು ಹಗಲು ರಾತ್ರಿ ಪಾಪ ನಿದ್ದೆ ಮಾಡ್ದಂಗೆ ಓಡಾಡ್ತಿದ್ರು. ತುಂಬಾ ಮಕ್ಕಳು ಮರಿಯೆಲ್ಲ ತುಂಬಾನೇ ಕಷ್ಟಪಡ್ತಿದ್ರು. ಹಿರಿಯರೆಲ್ಲ ಆಚೆ ಬರ್ದಂಗೆ ತುಂಬಾನೇ ತೊಂದರೆ ಮಾಡ್ತಾ ಇತ್ತು. ಇವತ್ತು ಕೃಷ್ಣ ಅವ್ರು ಬಂದು ಹಿಡ್ದಿದ್ದಾರೆ. ಇದು ರೋಡ್ಗೆಲ್ಲ ಇವತ್ತು ಹ್ಯಾಪಿ ನ್ಯೂಸು. ತುಂಬಾ ಖುಷಿ ಆಯ್ತು ಹಾವು ಹಿಡ್ದಿರೋದು. ಇನ್ನೂ ಒಂದು ಬೇಗ ಹಿಡಿದ್ರೆ ಎಲ್ಲರಿಗೂ ನೆಮ್ಮದಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಸ್ಥಳಕ್ಕೆ ಆಗಮಿಸಿದ ಹಾವು ತಜ್ಞ ಕೃಷ್ಣ ಅವರು ಬೃಹದಾಕಾರದ ಹಾವನ್ನ ಹಿಡಿದು ಡಬ್ಬಕ್ಕೆ ಹಾಕಿ ಅರಣ್ಯಕ್ಕೆ ಬಿಡಲಾಯಿತು. ನಂತರ ಸಾರ್ವಜನಿಕರು ಅರ್ಧ ನಿಟ್ಟುಸಿರು ಬಿಟ್ಟರು. ಕಾರಣ ಇನ್ನೂ ಒಂದು ಹಾವು ಅಲ್ಲೇ ಇದೆ ಎಂಬ ಭಯ ಇನ್ನೂ ಕೂಡ ಇದೆ. ನಿಮಗೆ ಸಾಮಾಜಿಕ ಸೇವೆ ಮಾಡ್ತೀವಿ. ಬಂದಿದ್ದರಲ್ಲಿ ಹಿಡಿತೀವಿ. ಇಷ್ಟೇ ನಾವು ವಿಡಿಯೋ ಕಲಿತು ಅಲ್ಲೇ 1,000 ಮೇಲೆ ಆಗಿದೆ. ಇದೆಲ್ಲ ಏನು ಮಾಡ್ತೀರಿ? ಇದೆಲ್ಲ ಹಿಡಿದು ಉದ್ದು ಸಾಲು ಕಟ್ಟೆ ಸಾಲು ಬಿಡ್ತೀವಿ. ಈ ಕಾಡೆಲ್ಲೂ ಸಿಗಲ್ಲ. ಈ ಥರ ಯಾವುದೇ ರೀತಿ ನಿಮ್ಗೆ ಯಾವ ತೊಂದರೆ ಏನಾಗಿಲ್ಲ ಯಾವತ್ತು? ಅಂದರೆ ಆಗೈತೆ, ಅಂದರೆ ಅಟ್ಯಾಕ್ ಆಗಿದೆ. ಸ್ನೇಕ್ ಬೈಟ್ ಆ ಥರ ಏನಾಗಿದೆ? ಬೈಟ್ ಆಗಿದೆ. ಬೇರೆ ಥರದ ಕೆರೆ ಅವೆಲ್ಲ ಕಚ್ಚಿದೆ. ಈ ಥರದ್ದು ಹುಷಾರಾಗಿ ಹಿಡಿತೀವಿ. ನಿಮ್ಮ ನಂಬರ್ ಹೇಳ್ತೀವಿ. 888087 ಎಲ್ಲೇ ಫೋನ್ ಮಾಡಿದ್ರು ಬರ್ತೀವಿ. ಎಲ್ಲಿ ಒಂದು ಹಾವನ್ನು ಹಿಡಿದ ಕೃಷ್ಣ ಅವರು ಮತ್ತೊಂದು ಹಾವನ್ನ ಹುಡುಕಾಡಿದರೂ ಸಿಗಲಿಲ್ಲ. ಸದ್ಯಕ್ಕೆ ಸ್ವಲ್ಪ ಮಟ್ಟಿಗಾದರೂ ಬಸವೇಶ್ವರ ನಗರದ ಜನತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ತಿರುಪತಿ ತಿರುಮಲದಲ್ಲಿ ಜನದಟ್ಟಣೆ ನಿರ್ವಹಣೆಗೆ ಕ್ರಮಕ್ಕೆ ಮುಂದಾಗಿರುವ ಟಿಟಿಡಿ ಇದೀಗ ಕಟ್ಟುನಿಟ್ಟಿನ ಸೂಚನೆಯೊಂದನ್ನು ಹೊರಡಿಸಿದೆ. ತಿರುಪತಿ ವೆಂಕಟೇಶ್ವರ ದರ್ಶನಕ್ಕೆ ನಿತ್ಯ ಜನಸಾಗರ ಹರಿದು ಬರುತ್ತದೆ. ದೇಶ ವಿದೇಶಗಳಿಂದ ಬರುವ ಈ ಭಕ್ತರ ನಿರ್ವಹಣೆ ಟಿಟಿಡಿಗೆ ಅತಿದೊಡ್ಡ ಸವಾಲು ಕೂಡ ಹೌದು. ಇದೇ ಕಾರಣಕ್ಕೆ ಕಾಲಕಾಲಕ್ಕೆ ಹಲವು ನಿಯಮಗಳನ್ನ ಮಾರ್ಪಾಡು ಮಾಡಿ ಈ ಕುರಿತು ಭಕ್ತರಿಗೆ ತಿರುಮಲ ತಿರುಪತಿ ದೇವಸ್ಥಾನ ಸೂಚನೆ ನೀಡುತ್ತಿರುತ್ತದೆ. ಇದೀಗ ಅದೇ ರೀತಿಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಮತ್ತೊಮ್ಮೆ ಭಕ್ತರಿಗಾಗಿ ಹೊರಡಿಸಿದೆ. ಟೋಕನ್ ಅಥವಾ ಟಿಕೆಟ್ ಪಡೆದು ಆಗಮಿಸುವ ಭಕ್ತರಿಗೆ ದೇವರ ದರ್ಶನಕ್ಕೆ ಅನುಕೂಲಕರ ವಾತಾವರಣ ಕಲ್ಪಿಸುವ ದೃಷ್ಟಿಯಿಂದ ನಿಗದಿತ ಸಮಯವನ್ನ ನೀಡಲಾಗುತ್ತಿದೆ. ಆದರೆ ಭಕ್ತರು ಈ ನಿಗದಿತ ಸಮಯಕ್ಕೆ ಮೊದಲೇ ಬಂದು ದರ್ಶನದ ಭಕ್ತರ ಸಾಲಿನಲ್ಲಿ ಸೇರುತ್ತಿದ್ದಾರೆ. ಇದರಿಂದ ಭಕ್ತರ ನಿರ್ವಹಣೆ ಸವಾಲಾಗಿದೆ ಹಾಗೂ ಜನದಟ್ಟಣೆ ಉಂಟಾಗುತ್ತಿದೆ. ಈ ಹಿನ್ನೆಲೆ ಸೂಚನೆ ಹೊರಡಿಸಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕ್ ಸೈನಿಕರು ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ ನಡೆಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಭಾರತೀಯ ಯೋಧರು ಪ್ರತಿ ದಾಳಿ ನಡೆಸಿ ದಿಟ್ಟ ಪ್ರತ್ಯುತ್ತರ ನೀಡಿದ್ದಾರೆ. ಪಾಕಿಸ್ತಾನದ ಕಡೆಗೆ ಆಗಿರುವ ಹಾನಿ ಪ್ರಮಾಣವೇನು ಎಂಬುದು ತಕ್ಷಣಕ್ಕೆ ತಿಳಿದಿಲ್ಲವಾದರೂ ಶತ್ರು ಪಡೆಗಳು ಭಾರೀ ಸಾವು ನೋವುಗಳನ್ನು ಅನುಭವಿಸಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇಷ್ಟಾದರೂ ಭಾರತೀಯ ಸೇನೆಯು ಈ ಮಾಹಿತಿಯನ್ನ ದೃಢಪಡಿಸಿಲ್ಲ ಅಥವಾ ನಿರಾಕರಿಸಿಲ್ಲ. ಜಮ್ಮು ಜಿಲ್ಲೆಯ ಅಕ್ನೂರು ಸೆಕ್ಟರ್ನ ನಿಯಂತ್ರಣ ರೇಖೆಯ ಬಳಿ ಶಂಕಿತ ಭಯೋತ್ಪಾದಕರು ನಡೆಸಿದ ಐಇಡಿ ಸ್ಫೋಟಕದಲ್ಲಿ ಕ್ಯಾಪ್ಟನ್ ಸೇರಿದಂತೆ 2 ಭಾರತೀಯ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ ಒಂದು ದಿನದ ನಂತರ ಕೃಷ್ಣಾ ಘಾಟ್ ವಲಯದಲ್ಲಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಅಧಿಕಾರಿಗಳ ಪ್ರಕಾರ ಪಾಕಿಸ್ತಾನ ಸೇನೆಯ ಹಲವು ಸೈನಿಕರು ಪ್ರಾಣ ಕಳೆದುಕೊಂಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮದ ಉಲ್ಲಂಘನೆಯು 2021ರಿಂದ ಕಂಡುಬಂದಿಲ್ಲ. ವಕ್ಫ್ ಮಸೂದೆಗೆ ಸಂಬಂಧಿಸಿದಂತೆ ಜಂಟಿ ಸಂಸದೀಯ ಸಮಿತಿಯ ವರದಿಯನ್ನ ರಾಜ್ಯಸಭೆ ಅಂಗೀಕರಿಸಿದೆ. ವಿಪಕ್ಷಗಳ ವಿರೋಧದ ನಡುವೆಯೂ ಕೇಂದ್ರ ಒಪ್ಪಿಗೆ ನೀಡಿದೆ. ವಕ್ಫ್ ಕಾಯ್ದೆಯಲ್ಲಿನ ಬದಲಾವಣೆಗಳ ಪರಿವರ್ತನೆಗೆ ತಿದ್ದುಪಡಿ ಮಸೂದೆಯ ವರದಿಯನ್ನ ಜೆಪಿಸಿ ಇತ್ತೀಚೆಗೆ ಅಂಗೀಕರಿಸಿದೆ. ವಕ್ಫ್ ಆಸ್ತಿ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರುವುದು ಈ ಮಸೂದೆಯ ಉದ್ದೇಶ ಮತ್ತು ಕೇಂದ್ರ ಹೇಳುತ್ತಿದೆ. ಆದರೆ ಇದು ಮುಸ್ಲಿಮರ ಹಕ್ಕುಗಳ ಮೇಲೆ ದಾಳಿ ಮಾಡುತ್ತಿದೆ ಎಂದು ಪ್ರತಿಪಕ್ಷಗಳು ಆರೋಪಿಸುತ್ತಿವೆ.
नड्डा साहब जरा कम से कम पीसफुली सुनते हैं पहले के मेंबर्स लीडर के जब मुकाबले में। मैं एक दूसरे की मुकाबला नहीं कर रहा हूँ। कहते हैं नॉट अ मेंबर ऑफ दिस हाउस, इज नॉट अ मेंबर ऑफ द। ओके ठीक है, मैं कभी कभी याद दिलाना पड़ता है। जैसा इतिहास का आप जिक्र करते हैं, राम का, विक्रमादित्य का, ये जैसा जिक्र करते हैं, वैसा मैं उनको ये बोल रहा हूँ कि आप प्रेसिडेंट भी हो, आपका इन्फ्लुएंस इसमें जरूरी है। आप इसको विड्रॉ करने के लिए, और इसको अनकॉन्स्टिट्यूशनल है, इसीलिए जेपीसी को फिर से आप भेजिए और इसको आप प्लेस करने के लिए। सर आप रिफ्यूज कर सकते हैं, कितने गवर्नर बिल्स रिफ्यूज करके वापस भेजे हैं। हर स्टेट में सर गवर्नर छोटे छोटे रीजन जो संबंधित नहीं है, तमिलनाडु का गवर्नर भेजता है और कर्नाटक भेजते हैं, हर जगह। इसीलिए मैं बोलता हूँ आप वो डिसेंट नोट्स को डलवाइए, फिर से उसको रिपोर्ट में डालिए, तब तक ये वापस भेजिए और आप करना चाहिए। मैं आपसे विनती करता हूँ। माननीय सदस्यगण, एक सेकंड, माननीय सदस्य, एक सेकंड सर, मैं आभारी हूं सदन का कि उन्होंने प्रतिपक्ष के नेता को सुना, क्योंकि यह सदन अनंतवाद का एक बहुत बड़ा सभागार है और जब कोई विचार व्यक्त करता है तो विचार सुने जाते हैं। जितनी शांति से प्रतिपक्ष के नेता को सुना, उसी शांति से और शालीनता से अन्य वक्ताओं को भी हमें सुनना चाहिए। ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ।